ಮೋಹನ್ ದಾಸ್ ಪೈ ಹೇಳಿಕೆಯಿಂದ ದಿಢೀರ್ ಯೂಟರ್ನ್ ತೆಗೆದುಕೊಂಡಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಆಗ್ತಾ ಇಲ್ಲ ಎಂದಿದ್ದ ಮೋಹನ್ ದಾಸ್ ಈಗ ತನ್ನ ಹೇಳಿಕೆಯಿಂದ ಉದ್ಯಮಿ ಮೋಹನ್ ದಾಸ್ ಪೈ ಯೂಟರ್ನ್ ತೆಗೆದುಕೊಂಡಿದ್ದಾರೆ. ಡಿಕೆಶಿ ಬೆಂಗಳೂರು ಹೀರೋ ಆಗಬೇಕು, ಬೆಂಗಳೂರು ಅಭಿವೃದ್ಧಿ ವಿಷಯವಾಗಿ ಚರ್ಚೆ ನಡೆಸಿದ್ದೇವೆ, ಬೆಂಗಳೂರು ಅಭಿವೃದ್ಧಿ ಆಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇರುತ್ತೆ, ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ರು. ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈಗ ಮೋಹನ್ ದಾಸ್ ಪೈ ಇದೀಗ ದಿಢೀರ್ ಉಲ್ಟಾ ಹೊಡೆದಿದ್ದಾರೆ. ಡಿಕೆ ಶಿವಕುಮಾರ್ ಬೆಂಗಳೂರು ಹೀರೋ ಆಗಬೇಕು ಹೀಗಂತ ಅಚ್ಚರಿ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ವಿಷಯವಾಗಿ ಚರ್ಚೆ ನಡೆಸಿದ್ದೇವೆ, ಚರ್ಚೆ ಮಾಡಿ ಹಲವು ವಿಚಾರಗಳನ್ನ ಕೂಡ ಚರ್ಚೆ ಮಾಡಿದ್ದೇವೆ. ನಾವು ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಚರ್ಚೆ ಮಾಡಿ ಬೆಂಗಳೂರು ವಿಷಯವಾಗಿ ಹಲವು ಅಭಿವೃದ್ಧಿ ಪರ ಕೆಲಸಗಳನ್ನು ಕೂಡ ಮುಂದೆ ತರುವಂತೆ ಚರ್ಚೆಯಾಗಿದೆ. ಈ ಬಗ್ಗೆ ಬೆಂಗಳೂರು ಅಭಿವೃದ್ಧಿ ಆಗ್ತಾ ಇಲ್ಲ ಎಂದು ಹೇಳಿಕೆ ಕೊಟ್ಟಿದ್ರು. ಕಳೆದ ಬಾರಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ರು, ಬೆಂಗಳೂರಿನಲ್ಲಿ ಇನ್ನೊಂದು 2-3 ವರ್ಷಗಳಿಂದ ಯಾವ ದೇವರು ಬಂದರೂ ಕೂಡ ಬೆಂಗಳೂರನ್ನ ಅಭಿವೃದ್ಧಿ ಮಾಡೋದಕ್ಕೆ ಆಗಲ್ಲ, ಟ್ರಾಫಿಕ್ ಜಾಮ್ ತುಂಬಾ ಇದೆ ಅಂತ ಕೂಡ ಹೇಳಿಕೆ ಕೊಟ್ಟಿದ್ರು. ಅದಕ್ಕೆ ಕೌಂಟರ್ ಈ ಮೋಹನ್ ದಾಸ್ ಪೈ ಕೊಟ್ಟಿದ್ರು. ಏನಂತ ಕೊಟ್ಟಿದ್ರು? ನಮ್ಮ ದುರದೃಷ್ಟಕರ ಸಂಗತಿ ಇದು, ಇವರನ್ನ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿ ಕೂಡ ನಾವು ನೋಡ್ತಾ ಇದ್ದೀವಿ ಅಂತ ಕೂಡ ಅವರು ಹೇಳಿಕೆ ಕೊಟ್ಟಿದ್ರು. ಈಗ ಅದೇ ಮೋಹನ್ ದಾಸ್ ಪೈ ದಿಢೀರಾಗಿ ಯೂಟರ್ನ್ ತೆಗೆದುಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಹೀರೋ ಆಗಬೇಕು, ಬೆಂಗಳೂರಿಗೆ ಹಲವು ಅಭಿವೃದ್ಧಿ ಪರ ಕೆಲಸಗಳನ್ನು ಕೂಡ ಮಾಡಬೇಕು, ಜೊತೆಗೆ ಉತ್ತಮ ನಗರ ಗ್ಲೋಬಲ್ ಸಿಟಿ ಇದು ಅಭಿವೃದ್ಧಿ ಆಗ್ಬೇಕಂತ ಕೂಡ, ನಮಗೆ ಒಳ್ಳೆ ಅಭಿವೃದ್ಧಿ ಬೇಕು ಅಂತ ಕೂಡ ಈ ಬಗ್ಗೆ ಮೋಹನ್ ದಾಸ್ ಪೈ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿ ಜೊತೆಗೆ ಈಗ ಯೂಟರ್ನ್ ತೆಗೆದುಕೊಂಡಿದ್ದಾರೆ. ಇದು ಹಲವು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮೊನ್ನೆಯಷ್ಟೇ ಡಿಕೆ ಶಿವಕುಮಾರ್ ವಿರುದ್ಧ ಹೇಳಿಕೆ ಕೊಟ್ಟಿದ್ರು. ಈಗ ಮತ್ತೆ ಅದೇ ಮೋಹನ್ ದಾಸ್ ಪೈ ಆ ಹೇಳಿಕೆಗೆ ವಿರುದ್ಧವಾಗಿ ಬೆಂಗಳೂರಿನ ಅಭಿವೃದ್ಧಿಯ ಹೀರೋ ಆಗ್ಬೇಕಂತ ಕೂಡ ಈಗ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ದಾರೆ. ಬೆಂಗಳೂರಿನಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ತುಂಬಾ ಟ್ರಾಫಿಕ್ ಇರುತ್ತೆ, ಹಲವು ಕಾಮಗಾರಿಗಳು ಕೂಡ ಬಿದ್ದಿದೆ, ನಿಂತು ಹೋಗಿದೆ, ಹಲವು ಐಟಿ ಕಂಪನಿಗಳು ಕೂಡ ಬೇರೆಡೆ ವರ್ಗಾವಣೆ ಆಗ್ತಾ ಇದ್ದಾವೆ, ಸ್ಥಳಾಂತರಗೊಳ್ತಾ ಇದ್ದಾವೆ, ಬೆಂಗಳೂರು ಅಭಿವೃದ್ಧಿ ಆಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇದೆ ಅಂತ ಕೂಡ ಡಿಕೆ ಶಿವಕುಮಾರ್ ವಿರುದ್ಧ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ಕೌಂಟರ್ ಕೊಟ್ಟಿದ್ರು. ಯಾರು ಕೊಟ್ಟಿದ್ರು? ಪ್ರಿಯಾಂಕ ಖರ್ಗೆ ಕೂಡ ಇದಕ್ಕೆ ಕೌಂಟರ್ ಕೊಟ್ಟಿದ್ರು. ಮೋಹನ್ ದಾಸ್ ಪೈ ಹಲವು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಇವರಿಗೆ ಕೇಂದ್ರದಲ್ಲಿ ಉನ್ನತ ಸ್ಥಾನ ಸಿಗಬೇಕೇನೋ ಗೊತ್ತಿಲ್ಲ, ಅದಕ್ಕಾಗಿ ಇವರು ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಕೂಡ ಪ್ರಿಯಾಂಕ ಖರ್ಗೆ ಹೇಳಿಕೆ ಕೊಟ್ಟಿದ್ರು. ಈಗ ಮತ್ತೆ ಅದೇ ಡಿಕೆ ಶಿವಕುಮಾರ್ ವಿರುದ್ಧ ಹೇಳಿಕೆ ಏನ್ ಕೊಟ್ಟಿದ್ರು, ಈಗ ಅದಕ್ಕೆ ಮತ್ತೆ ತದ್ವಿರುದ್ಧವಾಗಿ ಹೀರೋ ಆಗಬೇಕು ಡಿಕೆ ಶಿವಕುಮಾರ್ ಅಂತ ಈಗ ಹೇಳಿಕೆ ಕೊಟ್ಟಿದ್ದಾರೆ. ಮೋಹನ್ ದಾಸ್ ಪೈ ಬೆಂಗಳೂರು ಡಿಕೆ ಶಿವಕುಮಾರ್ ಹೀರೋ ಆಗಬೇಕು ಹೀಗಂತ ಹೇಳಿಕೆ ಕೊಟ್ಟಿದ್ದಾರೆ.